ಇಡಿ ರೇಡ್ ಕುರಿತು ಕೈ ಲೀಡರ್ಸ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಪೊನ್ನಣ್ಣ ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ನಿಗಮಗಳ ಹಣ ದುರ್ಬಳಕೆಯನ್ನ ಮಾಡಿಕೊಂಡಿಲ್ಲ ಎಂದು ಇದೀಗ ಕೈ ಲೀಡರ್ಸ್ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಪೊನ್ನಣ್ಣ ಹೇಳಿಕೆಯನ್ನ ನೀಡಿದ್ದಾರೆ. ನಿಗಮಗಳ ಹಣವನ್ನ ದುರ್ಬಳಕೆಯನ್ನ ಮಾಡಿಕೊಂಡಿಲ್ಲ, ಕಾಂಗ್ರೆಸ್ಗೆ ಅಂತ ಅನಿವಾರ್ಯತೆ ಬಂದಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಇಡಿ ದಾಳಿ ಬಗ್ಗೆ ಸಚಿವ ಎಂಬಿ ಪಾಟೀಲ್ ರವರು ರಿಯಾಕ್ಟ್ ಮಾಡಿದ್ದಾರೆ. ಇಡಿ ರೇಡ್ ಸರಿಯಲ್ಲ ಎಂದು ಎಎಸ್ ಪೊನ್ನಣ್ಣ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಇಡಿ ತನಿಖೆ ಕಾನೂನಾತ್ಮಕವಾಗಿಲ್ಲ ಎಂದು ಇದೀಗ ಗರಂ ಕೂಡ ಆಗಿದ್ದಾರೆ. ಇಡಿ ರೇಡ್ ಕುರಿತು ಕೈ ಲೀಡರ್ಸ್ ಇದೀಗ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ಗೆ ಅಂತ ಅನಿವಾರ್ಯತೆ ಬಂದಿಲ್ಲ ಎಂದು ಕೈ ಲೀಡರ್ಸ್ ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಇಡಿ ದಾಳಿ ಬಗ್ಗೆ ಸಚಿವ ಎಂಬಿ ಪಾಟೀಲ್ ರವರು ರಿಯಾಕ್ಟ್ ಮಾಡಿದ್ದಾರೆ. ಇಡಿ ರೇಡ್ ಸರಿಯಲ್ಲ ಎಂದು ಪೊನ್ನಣ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇಡಿ ತನಿಖೆ ಕಾನೂನಾತ್ಮಕವಾಗಿಲ್ಲ ಎಂದು ಪೊನ್ನಣ್ಣ ಅವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಇಡಿ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಟ್ ಅನ್ನ ಮಾಡಿದ್ರು. ಇದೀಗ ಎಂಬಿ ಪಾಟೀಲ್ ಹಾಗೂ ಪೊನ್ನಣ್ಣ ಅವರು ರಿಯಾಕ್ಟ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಅಂತ ಅನಿವಾರ್ಯತೆ ಬಂದಿಲ್ಲ, ಹಣ ದುರ್ಬಳಕೆಯನ್ನ ಮಾಡಿಕೊಂಡಿಲ್ಲ, ಶಾಸಕರು ದುರ್ಬಳಕೆಯನ್ನ ಮಾಡಿಕೊಂಡಿಲ್ಲ ಎಂದು ಕೈ ಲೀಡರ್ಸ್ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ಸ್ವಾಭಾವಿಕವಾಗಿ ನೋಡಿ, ಇದನ್ನು ಯಾರಾದರೂ ಆ ಹಣವನ್ನು ವಾಲ್ಮೀಕಿ ಇದನ್ನು ಹಣ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ಗೆ ಅಂಥದ್ದೇನು ಅನಿವಾರ್ಯತೆ ಬಂದಿಲ್ಲ. ಇವತ್ತು ಆ ಹಣವನ್ನು ಬಳಸ್ಕೊಂಡು ರಾಜಕೀಯ ಮಾಡಬೇಕು ಅಂತ ಹೇಳಿ, ಯಾಕಂದ್ರೆ ನಿಗಮಗಳನ್ನ ಆ ಜನರ ಒಳಿತಿಗಾಗಿಯೇ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನಿರಂತರವಾಗಿ ತಮ್ಮ ಜೀವನೋದ್ದಕ್ಕೂ ಕೂಡ ಅವರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹೀಗಾಗಿ ಆ ಒಂದು ಪಾಪದ ಹಣವನ್ನು ಬಳಸುವಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕಿಲ್ಲ. ಇಡಿನವರು ಮೊದಲನೇದಾಗಿ ವಾಲ್ಮೀಕಿ ಪ್ರಕರಣನ ಯಾವ ರೀತಿ ತನಿಖೆಯನ್ನು ಮಾಡಿದರು ಅದೇ ಕಾನೂನಾತ್ಮಕವಾಗಿಲ್ಲ ಅಂತ ಈಗಾಗಲೇ ನಾವೆಲ್ಲರೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ರಾಜಕೀಯ ಪ್ರೇರಿತವಾದಂಥ ಒಂದು ತನಿಖೆಯನ್ನು ಅವತ್ತು ಕೂಡ ನಡೆಸಿದ್ದಾರೆ. ಇವತ್ತು ಮಾಡ್ತಾ ಇರುವಂಥ ದಾಳಿ ಕೂಡ ಅದೇ ರೀತಿಯಾಗಿ ರಾಜಕೀಯ ಪ್ರೇರಿತ. ಇದು ಕಾನೂನಿನಲ್ಲಿ ಅವಕಾಶ ಇಲ್ಲ, ಕಾನೂನಿನ ವಿರುದ್ಧ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಈಗಾಗಲೇ ತನಿಖೆ ಪೂರ್ಣಗೊಂಡು PMLA ಆ್ಯಕ್ಟ್ ಕೆಳಗಡೆ ಅಪರಾಧಿಗಳನ್ನು ಗುರುತಿಸಿ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ಆ ಚಾರ್ಜ್ ಶೀಟನ್ನು ಪ್ರಶ್ನೆ ಮಾಡಿ ನಾಗೇಂದ್ರ ಅವರು ಕೂಡ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಅಂಥ ಸಂದರ್ಭದಲ್ಲಿ ಯಾರ ಮೇಲೆ ನೀವು ಈಗಾಗಲೇ ಚಾರ್ಜ್ ಶೀಟ್ ಅಂದರೆ PMLA ಆ್ಯಕ್ಟ್ನಲ್ಲಿ ಕಂಪ್ಲೇಂಟ್ ಆಗುತ್ತೆ, ದೂರು, ಅದನ್ನು ಸಲ್ಲಿಸಿದ ನಂತರ ಮತ್ತೆ ನೀವು ನಾಗೇಂದ್ರ ಅವರ ಮೇಲೆ ದಾಳಿಯನ್ನು ಮಾಡ್ತೀರಾ, ಬೇರೆ ಬೇರೆ ಅವ್ರ ಮೇಲೆ ದಾಳಿಯನ್ನು ಮಾಡ್ತೀರಾ, ಶಾಸಕರ ಮೇಲೆ, ಸಂಸದರ ಮೇಲೆ ದಾಳಿಯನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಈ ಅಧಿಕಾರ ವ್ಯಾಪ್ತಿ ಎಲ್ಲಿಂದ ಬರ್ತದೆ ಅಂತ ಹೇಳುವಂಥ ಮೂಲ ಪ್ರಶ್ನೆ ಉದ್ಭವ ಆಗುತ್ತೆ. PMLA ಆ್ಯಕ್ಟ್ನಲ್ಲಿ ಮತ್ತೆ ಮುಂದುವರೆದಂಥ ತನಿಖೆಗೆ ಅವಕಾಶ ಇದೆಯೇ ಅಥವಾ ಇದು ಮರು ತನಿಖೆ ಅಂತ ಹೇಳುವಂಥ ಎಲ್ಲ ಪ್ರಶ್ನೆ ಕೂಡ ಕಾನೂನಾತ್ಮಕವಾಗಿ ಉದ್ಭವ ಆಗ್ತದೆ. ಈಗ ಮೇಲ್ನೋಟಕ್ಕೆ ಒಂದೇ ಉತ್ತರ ಕಾಣ್ತಾ ಇದೆ, ಇದು ರಾಜಕೀಯ ಪ್ರೇರಿತ, ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ ಅಂತ ಹೇಳುವಾಗ ಏನಾರು ಒಂದನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಇವರು ಮತ್ತೆ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ.